ಮಂಗಳೂರು ನುಚ್ಚಿ ನೋಡಿ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ರೇಷನ್ ಅಕ್ಕಿಯಿಂದಲೇ ಸುಲಭವಾಗಿ ಕೇವಲ ಕೆಲವೇ ಸಾಮಗ್ರಿಗಳನ್ನು ಹಾಕಿ ಮಾಡುವಂತಹ ಒಳ್ಳೆ ತಿಂಡಿ. ಹೆಚ್ಚಿನವರಿಗೆ ಮರೆತೋದಂತಹ ಒಂದು ಹಳೆಯ ಕಾಲದ ರೆಸಿಪಿ ಅಂತ ಹೇಳಿದರೆ ಈ ಮಂಗಳೂರಿನ ನುಚ್ಚಿ. ನಾವಂತೂ ತುಂಬಾನೇ ತಿಂತಾ ಇದ್ವಿ ಇದನ್ನು. ಇದು ಸಂಜೆ ಹೊತ್ತಿಗೆ ಉಂಟಲ್ಲ, ಸ್ನ್ಯಾಕ್ಸ್ಗೆ ಮಾಡ್ಕೋಬಹುದು. ಬಹಳ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುವಂತಹ ಒಂದು ರೇಷನ್ ಅಕ್ಕಿಯಿಂದ ಮಾಡುವಂತಹ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನಿಲ್ಲಿ ನುಚ್ಚಿ ಮಾಡಲಿಕ್ಕೆ ಒಂದು ಈರುಳ್ಳಿನ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡುವ. ಈರುಳ್ಳಿ ಬೇಕಾದರೆ ಹಾಕ್ಬೋದು, ಇಲ್ಲಿದ್ರೆ ಅದನ್ನು ಹಾಗೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಹಾಕಿದರೆ ಸ್ವಲ್ಪ ಪರಿಮಳ ಚೆನ್ನಾಗಿರ್ತದೆ ಅಂತೇಳಿ. ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಇಷ್ಟ ಆಗ್ತದೆ, ಇಷ್ಟ ಆದರೆ ಸಾಕು. ನಾವಂದರೆ ನುಚ್ಚಿ ಮಾಡುವ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಉಂಟು, ಅಂದರೆ ಒಂದು ಲೋಟದ ಮಾತ್ರ ಮಾಡ್ತಿದ್ದೇನೆ, ಹಾಗಾಗಿ ಇಷ್ಟು ಈರುಳ್ಳಿ ಸಾಕಾಗ್ತದೆ. ಈ ಮನೆಗಳಲ್ಲಿ ಆಗ್ತದೆ ನೋಡಿ ಗಾಂಧಾರಿ ಮೆಣಸು, ಅದನ್ನು ಬೇಕಾದರೂ ಹಾಕೋಬೋದು. ನಮ್ಮ ಮನೆಯಲ್ಲಿ ಅದು ಇರಲಿಲ್ಲ, ಹಾಗಾಗಿ ನಾನು ಈ ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಮತ್ತು ಮೊದಲೆಲ್ಲ ಉಂಟಲ್ಲ, ನಮ್ಮ ಅಮ್ಮ ಎಲ್ಲ ಮನೆಗೆ ಬರುವಾಗ ಸಂಜೆ ಹೊತ್ತಿಗೆ ಸ್ಕೂಲಾಗಿ ಮನೆಗೆ ಬರ್ತೇವೆ ನೋಡಿ, ಆವಾಗ ಈ ರೆಸಿಪಿಯನ್ನೆಲ್ಲ ಮಾಡ್ತಾಯಿದ್ರು ನೋಡಿ. ಹಸಿಮೆಣಸನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಸಾಕು. ನಾನಿಲ್ಲಿ ಒಂದು ದೊಡ್ಡ ಹಸಿಮೆಣಸನ್ನು ತಗೊಂಡಿದ್ದೇನೆ. ನಿಮಗೆ ಖಾರ ಬೇಕಾದರೆ ಇನ್ನೊಂದು ಹಸಿಮೆಣಸನ್ನು ಕೂಡ ಹಾಕೋಬೋದು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಈಗ ನಾವು ಕಟ್ ಮಾಡುವಂಥದ್ದೆಲ್ಲ ಇವಾಗಲೇ ಮಾಡಿಕೊಂಡು ಸೈಡ್ಗೆ ಇಟ್ಟರೆ ನಮ್ಮ ತಿಂಡಿ ಕೂಡ ಬೇಗ ಆಗ್ತದೆ ನೋಡಿ. 2 ಎಸಳು ಕರಿಬೇವನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ಇಡಿಯಾಗಿ ಹಾಕಿದರೆ ಆಯಿತು, ಮತ್ತೇನು ಕಟ್ ಮಾಡೋದು ಬೇಡ. ಮಂಗಳೂರಿನ ನುಚ್ಚಿ ಮಾಡೋದು ರೇಷನ್ ಅಕ್ಕಿಯಿಂದ. ನಾನು ಅದಕ್ಕೆ ಇಲ್ಲಿ 1 ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ ನೋಡಿ. ಚೆಂದ ತೊಳೆದು ಅದನ್ನು ಒಣಗಿಸಿ ತಗೊಂಡಿದ್ದೇನೆ. ಇದನ್ನೇನು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಲಿಕ್ಕೆ ಉಂಟು, ಅಂದರೆ ತುಂಬ ಕೆಂಪಾಗೋ ತನಕ ಅಲ್ಲ ನೋಡಿ. ಅಕ್ಕಿಯನ್ನು ಒಂದು ಬಾಣಲೆಯಲ್ಲಿ ಹುರಿದ್ರೆ ಆಯಿತು, ಏನು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಹುರಿಲಿಕ್ಕೆ. ಸ್ವಲ್ಪ ಅಕ್ಕಿ ಬಿಸಿ ಆದರೆ ಸಾಕು, ಮತ್ತು ಕೆಂಪಾಗೋ ತನಕ ಎಲ್ಲ ಹುರಿಯೋದು ಬೇಡ. ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಹುರಿಬೇಕು. ಈ ನುಚ್ಚಿ ಅಂತ ಹೇಳಿದರೆ ಮೊದಲಿನ ಕಾಲದ ರೆಸಿಪಿ ಆಯಿತಾ. ನಮಗೆ ಮನೆಯಲ್ಲೆಲ್ಲ ಉಂಟಲ್ಲ, ಅಮ್ಮ ಮಾಡಿ ಕೊಡ್ತಾ ಇದ್ರು. ಸ್ಕೂಲಿಂದ ಸಂಜೆ ಬರಬೇಕಾದ್ರೆ ಈ ರೆಸಿಪಿ ಮಾಡ್ತಾಯಿದ್ರು ನೋಡಿ. ಇಷ್ಟು ಸಾಕು. ನಾನಿಲ್ಲಿ ಅದೇ ಬಾಣಲಿಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡೆ. 1/4 ಕಪ್ ಆಗುವಷ್ಟು ನೆಲಗಡಲೆಯನ್ನು ಹಾಕ್ಕೊಂಡೆ ನೋಡಿ. ನೆಲಗಡಲೆ ಒಂದು 1/4 ಕಪ್ ಆಗುವಷ್ಟು ತಗೊಂಡ್ರೆ ಆಯಿತು. ಅದನ್ನು ಈ ತುಪ್ಪದಲ್ಲಿ ಹುರಿದ್ರೆ ಒಂದು ಪರಿಮಳ ಒಳ್ಳೆಯದಾಗಿ ಬರ್ತದೆ. ಇದನ್ನು ನಾನು ಫಸ್ಟಿಗೆ ಹುರಿದು ಸೈಡಲ್ಲಿ ಇಟ್ಕೊಳ್ತೇನೆ. ವಾ, ಒಳ್ಳೆ ಪರಿಮಳ ಬರ್ತಾ ಉಂಟು ಈ ತುಪ್ಪದಲ್ಲಿ ಹುರಿದಿದ್ದು ನೋಡಿ. ಇನ್ನು ಅದೇ ಬಾಣಲಿಗೆ ಇನ್ನೊಂದು ಚಮಚ ತುಪ್ಪವನ್ನು ಹಾಕ್ಕೊಳ್ತೇನೆ. ತುಪ್ಪ ಎಲ್ಲ ಕರಗಿತ್ತು. ಇನ್ನಿದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕೊಳ್ಳುವ. ಹಾಗೆಯೇ 1 ಚಮಚ ಉದ್ದಿನಬೇಳೆ. ಸ್ವಲ್ಪ ಫ್ರೈ ಆಗಲಿ, ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿಲಿ. ತುಪ್ಪ ಅಥವಾ ಈ ತೆಂಗಿನ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಒಗ್ಗರಣೆ. ಕರಿಬೇವನ್ನು ಕೂಡ ಇವಾಗಲೇ ಹಾಕ್ಕೊಂಡೆ. ಹಾಗೆಯೇ ಹಸಿಮೆಣಸು. ನೋಡಿ, ಇನ್ನಿದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೊಳ್ಳುವ. ಈರುಳ್ಳಿ ಸ್ವಲ್ಪ ಬಾಡಬೇಕು, ಫ್ರೈ ಮಾಡುವ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸುವ. ಇನ್ನು ನೀರು ಸೇರಿಸುವ. ನಾನಿಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೇನೆ, ಹಾಗೆ 3 ಲೋಟ ನೀರನ್ನು ಸೇರಿಸ್ತೇನೆ. 1 ಲೋಟಕ್ಕೆ 3 ಲೋಟ ನೀರು ಸರಿ ಕುದಿ ಬರಬೇಕು. ಆದ ನಂತರ ನಾವು ಅಕ್ಕಿ ಹಾಕಲಿಕ್ಕೆ ನೋಡಿ. ನೀರು ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ನಾವು ಹುರಿದ ಅಕ್ಕಿಯನ್ನು ಹಾಕೊಳ್ಳುವ. ಒಂದ್ಸಲ ಚೆಂದ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. 1 ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತೇನೆ. ಇನ್ನಿದು ಸರಿ ಬೇಯಲಿ. ಉಪ್ಪೆಲ್ಲ ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡಬೇಕು. ಇದು ಮಾತ್ರ ಇವಾಗ ಎಲ್ರಿಗೂ ಮರೆತೋದಂತಹ ರೆಸಿಪಿ. ಹೆಚ್ಚಾಗಿ ಯಾರು ಮಾಡೋದಿಲ್ಲ, ಆದರೆ ನಮಗೆಲ್ಲ ಇದು ತಿಂದುಂಟಲ್ಲ, ಭಾರಿ ಅಭ್ಯಾಸ ಇದೆ. ಭಾರಿ ರುಚಿ ಮಾತ್ರ.
ನೋಡಿ ಇಷ್ಟು ಡ್ರೈ ಆದರೆ ಸಾಕು. ಇನ್ನಿದಕ್ಕೆ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ಸ್ವಲ್ಪ ನಾನು ತುರಿದಿಟ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ಳುವ. ಅಂದರೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಹಾಕಿದರೆ ಸಾಕು. ಹುರಿದ ನೆಲಗಡಲೆಯನ್ನು ಕೂಡ ಇವಾಗಲೇ ಹಾಕೊಳ್ಳುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡುವ. ನೋಡಿ 1-2 ರೌಂಡ್ ಮಿಕ್ಸ್ ಮಾಡುವ. ಒಳ್ಳೆ ಡ್ರೈ ಆಗಬೇಕು ನೋಡಿ, ಇಷ್ಟಾದರೆ ಸಾಕು. ಅಲ್ಲಿಗೆ ನಮ್ಮ ಮಂಗಳೂರು ನುಚ್ಚಿ ರೆಡಿ ಆಯಿತು. ಭಾರಿ ಟೇಸ್ಟ್ ಇರ್ತದೆ. ತುಪ್ಪ ಎಲ್ಲ ಹಾಕಿ ಮಾಡಿರ್ತೇವೆ ನೋಡಿ, ಹಾಗೆ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಮಂಗಳೂರು ನುಚ್ಚಿ ನೋಡಿ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ರೇಷನ್ ಅಕ್ಕಿಯಿಂದಲೇ ಸುಲಭವಾಗಿ ಕೇವಲ ಕೆಲವೇ ಸಾಮಗ್ರಿಗಳನ್ನು ಹಾಕಿ ಮಾಡುವಂತಹ ಒಳ್ಳೆ ತಿಂಡಿ. ನಾನಿವತ್ತು ಈ ಥರ ಒಂದು ರೆಸಿಪಿ ಮಾಡಿದೆ ನೋಡಿ. ಇದನ್ನು ನೀವು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಯಾವತ್ತು ನೀವು ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಇದನ್ನೇ ಮಾಡಿ ಬೇಜಾರಾಗಿರ್ತದೆ. ಹಾಗಿರುವಾಗ ಇದು ಹಳೆ ಕಾಲದ ಈ ತಿಂಡಿಯನ್ನು ಮಾಡಿದರೆ ಅದು ಸ್ವಲ್ಪ ಜನಪ್ರಿಯಕ್ಕೆ ಬರಲಿ, ಹಾಗೆಯೇ ಅದರ ಟೇಸ್ಟ್ ಕೂಡ ನಿಮಗೆ ಗೊತ್ತಾಗಲಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.